ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗ್ ಏನಪ್ಪ ಅಂದರೆ ಉಪ್ಪು ಸಾರು ಮಾಡ್ತಾಯಿದ್ದೀನಿ. ಯಾವ ರೀತಿ ಅಂತ ಮಾಡೋದು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಎಲ್ಲರಿಗೂ ಆಲ್ರೆಡಿ ಉಪ್ಪು ಸಾರು ಬರುತ್ತೆ, ಬರಲ್ಲ ಅಂತ ನಾನು ಹೇಳಲಿಲ್ಲ. ಬಟ್ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ, ಓಕೆನಾ. ಇವತ್ತು ನಮ್ಮ ಮನೆಯಲ್ಲಿ ಉಪ್ಪು ಸಾರು ಬಂದುಬಿಟ್ಟು ಇದು ತೊಗರಿಬೇಳೆ, ಮುದ್ದೆಕೋಸು, ಬೀನ್ಸು ಎಲ್ಲ ಹಾಕಿ ಉಪ್ಪು ಸಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿವತ್ತು. ಸೊ ತುಂಬ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಮುದ್ದೆಗೆ, ರೈಸ್ಗೂ ಚೆನ್ನಾಗಿರುತ್ತೆ. ಏನೆಲ್ಲ ಹಾಕ್ತಾಯಿದ್ದೀನಿ ಇದಕ್ಕೆ ರುಬ್ಕೊಳ್ಳೋದಕ್ಕೆ ಆ ನೀರಿಗೆ ಉಪ್ಪು ಸಾರಿಗೆ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಹುಣಸೆಹಣ್ಣು ಮತ್ತು ಬೆಂದಿರೋ ಬೇಳೆ, ಕೊತ್ತಂಬರಿ ಮತ್ತು ನೋಡಿ ಬೇಳೆ ಹಾಕ್ಕೊತಾ ಇದ್ದೀನಿ. ಮತ್ತು ಒಂಚೂರು ಕೊತ್ತಂಬರಿ ಮತ್ತು ಕೊಬ್ಬರಿ ಒಂಚೂರು ಹಾಕ್ಕೊತೀನಿ, ಕೊಬ್ಬರಿ ಒಂಚೂರು ಮತ್ತು ಸಾಂಬಾರು ಪುಡಿ 1-2 ಸ್ಪೂನ್ ಹಾಕ್ತೀನಿ. ಮತ್ತು ಫ್ಲೇವರ್ಗೆ ಕರಿಬೇವಿನ ಸೊಪ್ಪು 2 ಎಳೆ ಹಾಕ್ತೀನಿ, ಅದನ್ನು ಹಾಕ್ತೀನಿ. 2 ಎಳೆ ಕರಿಬೇವಿನ ಸೊಪ್ಪು ಹಾಕ್ತೀನಿ. ಚೆನ್ನಾಗಿ ಮಿಕ್ಸಿಗೆ ಎಲ್ಲ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊತೀನಿ ಮಸಾಲೆನ. ನೀರು ಕಾಯ್ತಾ ಇದೆ, ಕುದೀತಾ ಇದೆ ನೀರು. ಮತ್ತು ಬೆಂದಿರೋ ಇದಕ್ಕೆ ನೋಡಿ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಮತ್ತು ಬೆಂದಿರೋ ಇದು ಮುದ್ದೆಕೋಸು, ಬೀನ್ಸು, ಇನ್ನೇನಪ್ಪ ಅದೇನದು ಮುದ್ದೆಕೋಸು, ಬೀನ್ಸು, ತೊಗರಿಬೇಳೆ ಅದನ್ನೇನು ಮಾಡ್ತಾಯಿದ್ದೀನಿ, ಒಂದು ಬಾಣಲಿಗೆ ಹಾಕ್ಕೊಂಡು ಮತ್ತು ಸಪ್ರೇಟಾಗಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಅಂದರೆ ಒಂಥರ ಚೆನ್ನಾಗಿರುತ್ತೆ ಅಂತ ಒಂಚೂರು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಅದಕ್ಕೆ ಎಲ್ಲ ಹಾಕ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂಚೂರು ಆಯಿಲ್ ಹಾಕಬೇಕು. ಬೇಸಿಗೆ ಕಾಲ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಈರುಳ್ಳಿ, ಬೆಳ್ಳುಳ್ಳಿ, ನಾನು ಹೇಳಿದ್ನಲ್ಲ ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅದು ಇದಿರುತ್ತಲ್ಲಪ್ಪ ಬಸ್ಸಾರಿಗೆಲ್ಲ ನಾನು ಬಗ್ಸಿದ್ನಲ್ವ ಮುದ್ದೆಕೋಸು, ಬೇಳೆ ಮತ್ತು ಬೀನ್ಸು, ಅದನ್ನು ತೆಗೆದು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೌಟಲ್ಲಿ ನನಗೆ ಆಗಲಿಲ್ಲ, ಅದಕ್ಕೆ ಹಂಗೆ ಡೈರೆಕ್ಟಾಗಿ ಎತ್ಕೊಂಡು ಶೇಕ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಶೇಕ್ ಮಾಡಿಬಿಟ್ಟು ಇಕ್ತೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ನಾನು ಕೈಯಲ್ಲೇ ಇಕ್ಕೊಂಡು ಆ ಥರ ಚೆನ್ನಾಗಿ ನೀಟಾಗಿ ಶೇಕ್ ಮಾಡಿಬಿಟ್ಟು ಇಕ್ಬಿಟ್ಟೆ. ಮತ್ತು ಇನ್ನೊಂಚೂರು ಸೌಟಲ್ಲಿ ಮತ್ತು ಇದಾಗಿ ನೀಟಾಗಿ ಮಿಕ್ಸ್ ಮಾಡಿದೆ. ಹಂಗೆ ಮಾಡಿದ್ರೆ ಒಂಚೂರು ಕೆಳಗಡೆ ಇರೋದು ಮೇಲಿರೋದು ಕೆಳಗಡೆ ಎಲ್ಲ ಬಿಸಿ ಚೆನ್ನಾಗಿ ಇದಾಗುತ್ತೆ. ಅದಕ್ಕೆ ನಾನು ಆ ಥರ ಮಾಡ್ತಾಯಿದ್ದೀನಿ. ಆಯಿತು, ಪಲ್ಯ ರೆಡಿ ಆಯಿತು. ಪಲ್ಯ ಆಲ್ರೆಡಿ ರೈಸ್ ಮಾಡಿ ಪಕ್ಕಕ್ಕೆ ಇಕ್ಬಿಟ್ಟಿದ್ದೀನಿ. ಇವಾಗ ಪಲ್ಯನೂ ಆಯಿತು. ಮಿಕ್ಸಿಗೆಲ್ಲ ಹಾಕ್ಕೊಂಡಿದ್ನಲ್ಲ ಅದನ್ನೆಲ್ಲ ಚೆನ್ನಾಗಿ ರುಬ್ಕೊತಾ ಇದ್ದೀನಿ. ಆ ಮಸಾಲೆನೆತ್ತಿ ಆ ಕುದೀತಾ ಇರೋ ನೀರಿಗೆ ಹಾಕಿದೆ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದೆ. ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಅದಕ್ಕೆ ಸಪ್ರೇಟಾಗಿ ಒಂದು ಚಿಕ್ಕ ಚೌಟಲ್ಲಿ ನೋಡಿ ಅದರಲ್ಲಿ ಸಾಸಿವೆ, ಕರಿಬೇವಿನ ಸೊಪ್ಪು, ಆಯಿಲ್ ಒಂಚೂರು ಎಲ್ಲ ಹಾಕಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಮತ್ತು ಫ್ಲೇವರ್ಗೆ ಬಂದು ಕೊತ್ತಂಬರಿ ಸ್ವಲ್ಪ ಚೆನ್ನಾಗಿ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಉದುರಿಸ್ತೀನಿ. ಎಲ್ಲ ಆಯಿತು. ಬಿಸಿ ಬಿಸಿ ಉಪ್ಪು ಸಾರು ರೆಡಿ. ನೋಡಿ ಎಷ್ಟು ಹೊಗೆ ಬರ್ತಾ ಇದೆಯೋ. ಸೊ ಆಯಿತು, ಉಪ್ಪು ಸಾರು ರೆಡಿ, ರೈಸ್ ರೆಡಿ. ಮುದ್ದೆ ಮಾಡೋದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನನಗಂತೂ 2 ಮುದ್ದೆ ಬಿಟ್ಟರೆ ಬೇರೆ 3ನೇ ಮುದ್ದೆ ಬರಲ್ಲ, ನನಗೆ ಬರೋದು ಇಲ್ಲ. ನಾನು ಕಲ್ತಿರೋದು 2 ಮುದ್ದೆನೇ. ನಮ್ಮ ಅಮ್ಮ ಮನೆಯಲ್ಲಿ ನಾನು ಮಾಡೋದು 2 ಮುದ್ದೆನೇ, ನನಗೆ ಬರೋದಿಲ್ಲ. ಅದಕ್ಕೆ ಸಾಕು ನನಗೆ, ನಮ್ಮ ಹಸ್ಬೆಂಡ್ಗೆ 2 ಮುದ್ದೆ. ನಮ್ಮ ಮಕ್ಕಳು ಯಾರೂ ತಿನ್ನಲ್ಲ. ಸೊ ನಾನು ನಮ್ಮ ಹಸ್ಬೆಂಡ್ಗೆ 2 ಮುದ್ದೆ ಮಾಡಿಕೊಂಡು, ಬೇಸಿಗೆ ಕಾಲದಲ್ಲಿ ಮುದ್ದೆ ಮಾಡಬೇಕು ಅಂದರೆ ತುಂಬ ಕಷ್ಟ. ಬಿಸಿ ಬಿಸಿ ಎತ್ತಿ ಹಂಗೆ ಹಾಕ್ತೀವಲ್ಲ, ಸೊ ಕೈ ಇಕ್ಕಬೇಕು ಅಂದರೆ ಕಷ್ಟ ಫ್ರೆಂಡ್ಸ್. ಎಲ್ಲ ರೆಡಿ ಆಯಿತು. ಈ ವ್ಲಾಗ್ ಏನಾದರೂ ಇಷ್ಟ ಆಗಿದರೆ
ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಬಾಯ್ ಫ್ರೆಂಡ್ಸ್. ಬಾಯ್ ಬಾಯ್.